ಕಾವೇರಿ, ಇವಾಗ ಹೇಗಿದೆಯಾ ಕಂದ? ಊಟ ಮಾಡಿದ್ಯಾ? ಹಾ ಅಮ್ಮ, ಮಾಡಿದೆ. ಇದಕ್ಕಿದ್ದಂಗೆ ಏನಾಯ್ತು? ಸುಸ್ತಾಗಿದ್ಯಾ? ಬೆಳಿಗ್ಗೆಯಿಂದ ಪೂಜೆಯಿಂದ ಉಪವಾಸ ಇದೆಯಲ್ಲ, ಅದಕ್ಕೆ ಆ ಥರ ಆಯ್ತು ಅನ್ಸುತ್ತೆ. ಅಮ್ಮ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಎಲ್ಲಿಗಮ್ಮ? ಯದು ಹತ್ರ ಸ್ವಲ್ಪ ಮಾತಾಡೋದಿದೆ. ಯದು ಹತ್ರನಾ? ಇಷ್ಟು ತನಕ ಇಲ್ಲೇ ಇದ್ನಲ್ಲೇ, ಅವಾಗ ಮಾತಾಡಕ್ ಆಗ್ತಿರ್ಲಿಲ್ವಾ? ಇನ್ನೇನ್ ಮಾತಾಡೋದು? ನಾಳೆ ನಾಡಿದ್ ಮದ್ವೆ ಆಗೋಗುತ್ತೆ, ಆಮೇಲೆ ಜೀವನ ಪೂರ್ತಿ ಮಾತಾಡೋದಿದ್ದೇ ಇರುತ್ತಲ್ಲ. ಇಲ್ಲ, ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿದೆ. ಅಲ್ಲಮ್ಮ, ಅರ್ಶನ ಕುಂಕುಮಕ್ಕೆ ಅಂತ ಮುತ್ತೈದೆಯವ್ರು ಬರ್ತಿದ್ದಾರೆ. ಆ ಸಮಯದಲ್ಲಿ ನೀನೇ ಇಲ್ಲ ಅಂತಂದ್ರೆ ಹೇಗಮ್ಮ? ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪರವಾಗಿಲ್ಲ ಬಿಡಮ್ಮ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಕಾವೇರಿ, ನೀನ್ ಹೋಗ್ಬಿಡ್ ಬಾ. ಏನ್ ಹೀಗೆ ಹೇಳ್ತಿದ್ಯಾ ಪೂರ್ಣಿ? ಅಮ್ಮ, ಕಾವೇರಿಗೆ ಯದುನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅವ್ನ್ ಮನೆಗ್ ಬಂದ್ರೆ ಮುಖಕ್ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಈಗ ಅವಳೇ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳೆ. ಹೋಗ್ ಮಾತಾಡ್ಕೊಂಡ್ ಬರ್ಲಿ ಬಿಡು. ಇವಾಗಿನ್ನೂ 1 ಗಂಟೆ, ಸಂಜೆ ತಾನೇ ಅರ್ಶನ ಕುಂಕುಮ ಕೊಡೋದು. ಅಷ್ಟ್ರಲ್ಲಿ ಬಂದ್ಬಿಡ್ತಾಳೆ ಅಲ್ವಾ ಕಾವೇರಿ? ಸರಿ ಆಗಿದ್ರೆ ಬೇಗ ಹೋಗಿ ಬೇಗ ಬಾ. ಹುಷಾರು. ಸರಿ ಅಮ್ಮ.